ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ನಾವು ನಮ್ಮ ಮೈಸೂರಿನಲ್ಲಿ ಸುಮಾರು ಕಡೆ ಈ ಆಂಬೂರ್ ಬಿರಿಯಾನಿನ ಟ್ರೈ ಮಾಡಿದ್ವಿ. ಆದರೆ ಎಲ್ಲ ಊರುಗಳಲ್ಲೂ ಎಲ್ಲ ಜಾಗಗಳಲ್ಲೂ ನಾವು ಆಂಬೂರ್ ಬಿರಿಯಾನಿ ಅಂತೂ ಟ್ರೈ ಮಾಡ್ತೀವಿ. ಸುಮಾರು ಕಡೆ ನಾವು ಹೋದ ತಕ್ಷಣ ಕೇಳದೆ ಸರ್ ನಿಮ್ಮ ಅಲ್ಲಿ ಆಂಬೂರ್ ಬಿರಿಯಾನಿ ಇದೆಯಾ ಅಂತ ಹೇಳಿ. ಈ ಆಂಬೂರ್ ಬಿರಿಯಾನಿನ ನಾವು ಈ ತಮಿಳ್ನಾಡಿನಲ್ಲಿರೋ ಆಂಬೂರಿಗೆ ಹೋಗಿ ತಿಂದರೆ ಹೇಗಿರುತ್ತೆ ಅಂತ ಹೇಳಿ ನಾವು ಬೆಳಗ್ಗೆ ಮೈಸೂರಿಂದ ಆಂಬೂರಿಗೆ ಪಯಣ ಮಾಡಿಕೊಂಡು ಇಲ್ಲಿ ತುಂಬಾನೇ ಫೇಮಸ್ ಆಗಿರೋ ಸ್ಟಾರ್ ಬಿರಿಯಾನೀಸ್ ಅವರ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ಹೇಳಿ ನಾವು ಆಂಬೂರ್ಗೆ ಬಂದಿದ್ದೀವಿ. ಈ ಸ್ಟಾರ್ ಬಿರಿಯಾನಿ ಸುಮಾರು 135 ವರ್ಷ ಹಳೆ ರೆಸ್ಟೋರೆಂಟ್ ಇದು ಆಂಬೂರಲ್ಲೇ ಸುಮಾರು ಬ್ರಾಂಚಸ್ಗಳಿದೆ. ಹಾಗೆ ಆಂಬೂರಿಂದ ಸ್ವಲ್ಪ ಹೊರಡೆ ಪ್ಲೇಸ್ಗಳಲ್ಲೂ ಕೂಡ ಇವರ ಬ್ರಾಂಚಸ್ಗಳು ಅವೈಲೇಬಲ್ ಇದೆ. ಈ ಹೋಟೆಲ್ ಪಕ್ಕನೇ A2B ಇದೆ, ಅಡೆಯಾರ್ ಆನಂದ ಭವನ್ ಫಾರ್ ವೆಜಿಟೇರಿಯನ್ಸ್. ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಸ್ಟೈಲಿಶ್ ಆಗಿ ಈ ರೆಸ್ಟೋರೆಂಟ್ನ ಎಂಟ್ರಿ ಕೊಟ್ಟೆ. ಜನಗಳು ನನ್ನನ್ನು ನೋಡಿ ಸ್ವಲ್ಪ ಶಾಕ್ ಆಗ್ತಾರೆ ಅಂತ, ಬಟ್ ಒಳಗೆ ಹೋಗಿ ನೋಡಿದ್ರೆ ಗೊತ್ತಾಯಿತು ನನ್ನನ್ನು ಒಬ್ಬರು ನೋಡಲೇ ಇಲ್ಲ. ಸ್ವಲ್ಪ ಲೈಟಾಗಿ ನನಗೆ ಶಾಕ್ ಆಯಿತಾ? ಹೌದು, ನಿಜ, ನನಗಂತೂ ಸ್ವಲ್ಪ ಶಾಕೇ ಆಯಿತು. ರೆಸ್ಟೋರೆಂಟು ನೀಟಾಗಿ ಹೈಜಿನಿಕ್ ಆಗಿದೆ. ಆ್ಯಂಬಿಯನ್ಸ್ ಅಂತೂ ಅಷ್ಟೇನು ಗ್ರೇಟಾಗಿ ಅನ್ನಿಸ್ಲಿಲ್ಲ. ಸುತ್ತಲೂ ಒಂಥರ ರೆಡ್ ಹಿಶ್ ಆ್ಯಂಬಿಯನ್ಸ್ ಇದೆ. ಚೇರ್ಸ್ಗಳು, ಟೇಬಲ್ಸ್ಗಳು ಎಲ್ಲ ಸುಮಾರು ರೆಡ್ ಇದು ಮಾಡಿದ್ದಾರೆ. ಅವರ ಬೋರ್ಡ್ಗಳು ಕೂಡ ಹಾಗೆ ಸ್ಟಾರ್ ಅಂಥೇಳಿ ರೆಡ್ ಆ್ಯಂಡ್ ವೈಟ್ ಮಿಕ್ಸ್ ಇದ್ದಿದ್ದರಿಂದ ಅದೇ ರೀತಿ ಇಲ್ಲಿರುವಂಥ ಟೇಬಲ್ ಚೇರ್ಸ್ಗಳು ಕೂಡ ರೆಡ್ ಆ್ಯಂಡ್ ವೈಟಲ್ಲಿ ಇದೆ. ಜೊತೆಗೆ ಅವರ ಮೆನು ಕಾರ್ಡ್ ಕೂಡ ರೆಡ್ ಆ್ಯಂಡ್ ವೈಟಲ್ಲಿ ಇತ್ತು. ಬಂದ ತಕ್ಷಣ ನಾವು ಫಟಾಫಟ ಅಂಥೇಳಿ ಆರ್ಡ್ರ್ಗಳು ಮಾಡೋಕ್ಕೆ ಶುರು ಮಾಡಿದ್ವಿ. ಮೊದಲು ನಮ್ಗೆ ಇಂಪಾರ್ಟೆಂಟ್ ಆದ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಅವರು ಬಿರಿಯಾನಿಗಿಂತ ಮುಂಚೆ ಸ್ವಲ್ಪ ಮೊಸರು ಬಜ್ಜಿ ಮತ್ತು ದಾಲ್, ಬೇಸಿಕಲಿ ಒಂಥರ ದಾಲ್ ಪಾಲಕ್ ಥರ ಒಂದು ಗ್ರೇವಿ ತಂದು ಕೊಟ್ಟರು. ಅದಾದಮೇಲೆ ಬಿರಿಯಾನಿ ತಂದರು. ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, ಆಂಬೂರ್ ಮಟನ್ ಬಿರಿಯಾನಿ. ಇದರಲ್ಲಿ 4 ಪೀಸ್ ಮಟನ್ ಇತ್ತು. ತುಂಬ ದೊಡ್ಡ ಪೀಸಸ್ ಏನಿರಲಿಲ್ಲ, ಸಣ್ಣ ಪೀಸಸ್ ಆಗಿ ಇತ್ತು. ಟ್ರೈ ಮಾಡಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಈ ನಾರ್ಮಲಿ ಬಾಸುಮತಿ ರೈಸಲ್ಲಿ ಮಾಡ್ತಾರೆ ನಮ್ಮೂರುಗಳಲ್ಲಿ, ಇವರು ಸಣ್ಣ ಒಂಥರ ಜೀರಾ ರೈಸ್ನಲ್ಲಿ ಮಾಡಿದರು. ತುಂಬಾ ಚೆನ್ನಾಗಿತ್ತು, ಫ್ಲೇವರ್ಫುಲ್ ಆಗಿತ್ತು. ಮಟನ್ ಕ್ವಾಲಿಟಿ ಅಂತೂ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ಹಾರ್ಡಾಗಿತ್ತು. ಮಟನ್ ಒಂದು ಸ್ವಲ್ಪ ಚುವಿಯಾಗಿತ್ತು, ಬಟ್ ಓವರಾಲ್ ಆಗಿ ಚೆನ್ನಾಗೇ ಇತ್ತು. ಇದಾದಮೇಲೆ ನಾವು ಸ್ವಲ್ಪ ಸ್ಟಾರ್ಟರ್ಸ್ಗಳು ಕೂಡ ಆರ್ಡ್ರ್ ಮಾಡಿದ್ವಿ. ಅದು 1 by 1 ಬರೋಕ್ಕೆ ಶುರು ಆಯಿತು. ಮೊದಲಿಗೆ ಅಷ್ಟರಲ್ಲಿ ಇದೇ ಬಿರಿಯಾನಿಗೆ ಸ್ವಲ್ಪ ಮೊಸರು ಬಜ್ಜಿನ ಮಿಕ್ಸ್ ಮಾಡಿ ಬಿರಿಯಾನಿ ಟ್ರೈ ಮಾಡೋಣ ಅಂಥೇಳಿ ನಾನು ಟ್ರೈ ಮಾಡಿದೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬಿರಿಯಾನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವೀಗ ಬಂದಂಥ ಮಟನ್ ಸುಕ್ಕನ್ನು ಟ್ರೈ ಮಾಡೋಣ. ನಮ್ಮೂರಲ್ಲಿ ದೊಡ್ಡ ಪೀಸಸ್ಗಳನ್ನ ಹಾಕಿ, ಅದಕ್ಕೆ ವಿತ್ ಬೋನ್ಸ್ ಇರ್ತಿತ್ತು, ದೊಡ್ಡ ಪೀಸಸ್ನ ಹಾಕಿ ಅದನ್ನು ಒಂದು ಟ್ರೆಡಿಷ್ನಲ್ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಿದ್ರು. ಅದೊಂಥರ ರೆಡ್ಡಿಶ್ ಕಲರ್ ಬರ್ತಾಯಿತ್ತು. ಬಟ್ ಇದು ಒಳ್ಳೆ ಸಣ್ಣ ಪೀಸಸ್ಗಳನ್ನ ಕಟ್ ಮಾಡಿ, ಈರುಳ್ಳಿ ಯಾವುದು ಮಟನ್ ಯಾವುದು ಅಂತಲೇ ಗೊತ್ತಾಗದಷ್ಟು ಸಣ್ಣ ಪೀಸಸ್ನ ಕಟ್ ಮಾಡಿ, ಅಲ್ಲಿಗೆ ಸ್ವಲ್ಪ ಪೆಪ್ಪರ್, ಗಾರ್ಲಿಕ್, ಆನಿಯನ್, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಒಂಥರ ಪೆಪ್ಪರ್ ಫ್ರೈ ಥರನೇ ಮಾಡಿದ್ದಾರೆ. ಟೇಸ್ಟ್ ಮಾಡಿದೆ, ಚೆನ್ನಾಗೇ ಇತ್ತು. ಎಲ್ಲ ಬೋನ್ಲೆಸ್ ಇತ್ತು. ಓವರಾಲ್ ನಮಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಬಾಯಿಯೊಳಗೆ. ತುಂಬಾ ಚೆನ್ನಾಗಿತ್ತು, ಜ್ಯೂಸಿಯಾಗಿತ್ತು. ಬಟ್ ಇದು ಕೂಡ ಸ್ವಲ್ಪ ಹಾರ್ಡಾಗಿ ಇತ್ತು. ಈ ಡಿಶ್ ಬಂದು ಈ ಪರ್ಟಿಕ್ಯುಲರ್ ರೆಸ್ಟೋರೆಂಟ್ನ ಸ್ಪೆಷಲ್ ಮಟನ್ ಫ್ರೈ. ಇದನ್ನು ಅವರು ಏನೋ ಪೆರಟಲ್ ಅಂತೇನೋ ಹೇಳಿದ್ರು, ಮಟನ್ ಪೆರಟಲ್ ಅಂತೇನೋ ಹೇಳಿದ್ರು. ಚೆನ್ನಾಗೇ ಇತ್ತು. ಬಟ್ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸೇಮ್ ಕಾಂಬಿನೇಷನ್. ಇವಾಗ ಇದರಲ್ಲಿ ಏನಿತ್ತು ಅದನ್ನೇ ಮಾಡಿ ಸ್ವಲ್ಪ ಮೊಟ್ಟೆನೂ ಕೂಡ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಚೆನ್ನಾಗೇ ಇತ್ತು, ತಿನ್ನೋದಕ್ಕೆ ಟೇಸ್ಟು ಚೆನ್ನಾಗೇ ಇತ್ತು. ಹಾಗೆ ಇದಾದಮೇಲೆ ನಾನು ಒಂದು ತೀತರ್ ಫ್ರೈ ತೊಗೊಂಡೆ. ಸೌತ್ ಇಂಡಿಯನ್ ಸ್ಟೈಲ್ ಈ 65 ಮಸಾಲನ ಹಾಕಿ ಒಂದು ತೀತರ್ ಫ್ರೈ ಮಾಡಿದ್ದಾರೆ. ಚೆನ್ನಾಗೇ ಇತ್ತು. ಬಟ್ ಓವರಾಲ್ ಈ ಬಿರಿಯಾನಿಯಲ್ಲಿ ಪೀಸ್ ಇರ್ಬೋದು, ಎಲ್ಲ ಪೀಸಸ್ ಇರ್ಬೋದು, ಇನ್ಕ್ಲೂಡಿಂಗ್ ತೀತರ್, ಎಲ್ಲನೂ ಸ್ವಲ್ಪ ಹಾರ್ಡಾಗೇ ಇತ್ತು. ನನಗೆ ಟೇಸ್ಟ್ ಚೆನ್ನಾಗಿತ್ತು, ಸ್ವಲ್ಪ ಖಾರವಾಗೂ ಇತ್ತು. ಡೈರೆಕ್ಟ್ ಈ ತೀತರಲ್ಲಂತೂ ಡೈರೆಕ್ಟ್ ಈ ರೆಡ್ ಚಿಲ್ಲಿ ಫ್ಲೇವರ್ ಬರ್ತಾಯಿತ್ತು. ಅದಾದಮೇಲೆ ಒಂದು ಯುನೀಕ್ ಆದಂಥ ಒಂದು ಸ್ಟಾರ್ಟರ್ ಟ್ರೈ ಮಾಡಿದ್ವಿ. ಇದನ್ನು ನಾನು ಎಲ್ಲೂ ಕೇಳೇ ಇರಲಿಲ್ಲ, ಕ್ರ್ಯಾಬ್ ಲಾಲಿಪಾಪ್. ಆ ಕ್ರ್ಯಾಬ್ ಲಾಲಿಪಾಪ್ ನೋಡೋದಕ್ಕೂ ಚೆನ್ನಾಗಿತ್ತು. ಹಾಗೆ ಅವರು ಹೇಳುವಾಗ ಎಕ್ಸ್ಪ್ಲನೇಷನು ಚೆನ್ನಾಗಿತ್ತು. ನನಗೆ ಇದನ್ನು ನಾನು ಟ್ರೈ ಮಾಡಲೇಬೇಕು ಅಂಥೇಳಿ ಒಂದು ಕ್ರ್ಯಾಬ್ ಲಾಲಿಪಾಪ್ ಆರ್ಡ್ರ್ ಮಾಡಿದ್ವಿ. ಅದನ್ನು ಹಾಗೆ ತಿಂದರೆ ಹೇಗಿದೆ ಒಳಗೆ ಅಂತ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸ್ವಲ್ಪ ಓಪನ್ ಮಾಡಿ ನೋಡಿದೆ.
ಆ ಕ್ರ್ಯಾಬ್ನ ಓಪನ್ ಮಾಡಿ ನೋಡಿದ್ರೆ ನನಗಂತೂ ಫುಲ್ ಹಿಟ್ಟೇ ಕಾಣಿಸ್ತಾ ಇತ್ತು. ಸ್ಮೆಲ್ ಮಾಡಿ ನೋಡಿದ್ರು ಕೂಡ ಆ ಕ್ರ್ಯಾಬ್ನ ಸ್ಮೆಲ್ ಕೂಡ ಬರ್ತಾ ಇಲ್ಲ. ಹೇಗೆ ಮಾಡಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಕೊನೆಗೆ ನಾನು ಟೇಸ್ಟ್ ಮಾಡೋದು ನೋಡಾದ್ಮೇಲೆ ಗೊತ್ತಾಗ್ತಿದೆ ಅದರಲ್ಲಿ ಕ್ರ್ಯಾಬ್ ಅನ್ನೋ ವಿಷಯನೇ ಹಾಕಿಲ್ಲ. ಅವರು ಫುಲ್ ಕಾರ್ನ್ಫ್ಲವರ್ನ ಹಾಕಿ ಎಲ್ಲೋ ಹಾಕಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಏನಿಲ್ಲ, ಬರೀ ಕಾರ್ನ್ಫ್ಲವರ್ ತಿಂದಂಗೆ ಆಯ್ತಾಯಿತ್ತು. ನನಗಂತೂ ಇಷ್ಟನೇ ಆಗಲಿಲ್ಲ. ಅವ್ರನ್ನ ಕರೆದ್ಬಿಟ್ಟು ಹೇಳಿದೆ, ವಾಪಸ್ ಕೊಟ್ಟೆ. ಅದೊಂದೇ ಪೀಸ್ ತಿಂದಿದ್ದು ನಾನು. ಬಟ್ ಅವರು ಸರ್ ನಾವು ಇದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಕೊನೆಗೆ ಅದನ್ನು ಬಿಲ್ ಮಾಡಿಕೊಟ್ರು. ನಮ್ಮ ಮ್ಯಾನೇಜರ್ನ ಕರೆದ್ವಿ, ಆದರೆ ಅವ್ರ ಮ್ಯಾನೇಜರ್ಸ್ ಅಲ್ಲಿ ಇರಲಿಲ್ಲ. ನೀವೇನಾದರೂ ಈ ರೆಸ್ಟೋರೆಂಟ್ ಬಂದರೆ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮಿಕ್ಕಿದೆಲ್ಲ ಫುಡ್ಡು ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ.